ಪ್ರಕಾರ ಈಗ ಟಾಪ್ 5 ಯಾರಿರ್ತಾರೆ, ಟಾಪ್ ಅಂದರೆ ವಿನ್ನರ್ ಯಾರು ಆಗ್ತಾರೆ ಅಂತ, ಜೊತೆಗೆ ನಿಮಗೆ ಯಾರು ಆಗಬೇಕು ಅಂತ? ಓಕೆ, ಫಸ್ಟ್ ಟಾಪ್ 5 ಹೇಳ್ಬಿಡ್ತೀನಿ. ಗಿಲ್ಲಿ, ಅಶ್ವಿನಿ ಮ್ಯಾಮ್, ರಾಶಿಕಾ, ರಘು ಸರ್, ರಕ್ಷಿತಾ. ಯಾರು ಗೆಲ್ತಾರೆ 100% ಗಿಲ್ಲಿ. ಯಾರು ಗೆಲ್ಲಬೇಕು 2 ಹೆಸರಿದೆ, ಅಶ್ವಿನಿ ಮ್ಯಾಮ್ ಅವ್ರ ರಾಶಿಕಾ. ಓಕೆ, ರಘು ಸರ್ ಎಲ್ಲೋ ತುಂಬ ಸೈಲೆಂಟ್ ಆದರು ಅಂತ ಅನ್ಸುತ್ತಾ ಇತ್ತೀಚೆಗೆ? ರಘು ಸರ್ ಹೆಂಗೆ ಅಂದರೆ ವೀಕೆಂಡಲ್ಲಿ ಒಂದು ಏನೋ ಲೈಕ್ ಸುದೀಪ್ ಸರ್ ಒಂದು ಹಿಂಟ್ ಕೊಡ್ತಾರೆ, ಆ ಹಿಂಟ್ ಕೊಟ್ಟಿದ್ನೇ ಇವ್ರು ಫುಲ್ ಡಿಕೋಡ್ ಮಾಡಿ ಮನೆಯವ್ರು ಎಲ್ರ ಜೊತೆ ಡಿಸ್ಕಷನ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಹೆಂಗೆ ಅಂದರೆ ಈಗ ಎಲ್ಲರೂ ಸಜೆಷನ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾನು ಎಲ್ಲಿ ಏನು ಇಂಪ್ರೂವ್ ಮಾಡ್ಕೋಬೇಕು ಅದು ಯೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾನೆ ಸೈಲೆಂಟ್ ಆಗಿಬಿಡ್ತಾರೆ. ಈಗ ಯಾರು ಸುದೀಪ್ ಸರ್ ಹೇಳೋದು ಬೇಡ, ಒಬ್ರು ಬಂದ್ಬಿಟ್ಟು ಸರ್ ಯಾಕೋ ನೀವು ಈ ವಾರ ಮಾತಾಡ್ತಿಲ್ಲ, ವಾರ ಬೇಡ ಇವತ್ತು ಬೆಳಿಗ್ಗೆಯಿಂದ ಮಾತಾಡ್ತಿಲ್ಲ ಅಂದರು, ನಾಳೆ 2 ದಿನ ಅವ್ರು ಸೈಲೆಂಟ್ ಆಗಿ ಹೋಗ್ತಿದ್ರು. ನಾನು ಅವ್ರು ಸುಮಾರು ಸತಿ ನಾನು ನೈಟ್ ಟೈಮಲ್ಲೆಲ್ಲ ಸಜೆಸ್ಟ್ ಮಾಡ್ತೀನಿ, ಸರ್ ನಿಮ್ಮ ಆಟ ನೀವೇ ಚೇಂಜ್ ಮಾಡ್ಕೊಳ್ಳಿ, ಇದನ್ನ ಡಿಸ್ಕಸ್ ಮಾಡಬೇಡಿ. ಡಿಸ್ಕಸ್ ಮಾಡಿದಾಗಲೇ ನಿಮ್ಗೆ ಒಪಿನಿಯನ್ಸ್ ಜಾಸ್ತಿ ಜಾಸ್ತಿ ಬರೋದು. ನಿಮ್ಗೆ ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅನ್ಸುತ್ತಾ ನೀವಾಗೇ ಮಾಡಿ. ಡಿಸ್ಕಸ್ ಮಾಡಿದಾಗ ದಟ್ ಮೈಟ್ ಬಿ ಎ ರೀಸನ್ ಫಾರ್ ದೆಮ್ ಟು ನಾಮಿನೇಟ್ ಯು ಅಗೇನ್. ನೆಕ್ಸ್ಟ್ ನಾಮಿನೇಷನಲ್ಲಿ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ನನ್ನೇ ಕೇಳಿದ್ರು, ಇದನ್ನ ಶೇರ್ ಮಾಡಿಕೊಂಡ್ರು, ಬಿಕಾಸ್ ಅದು ಆಗಿದೆ ಅವ್ರ ಕೇಸಲ್ಲಿ. ಮತ್ತು ತುಂಬ ಕನ್ಫ್ಯೂಸ್ ಸ್ಟೇಟ್ಗೆ ರಘು ಸರ್ ಅವಾಗವಾಗ ಹೋಗ್ತಾರೆ. ಅದು ತುಂಬ ಎವಿಡೆಂಟಾಗಿ ಕಾಣುತ್ತೆ. ಬಿಕಾಸ್ ಸೈಲೆಂಟ್ ಆಗಿಬಿಡೋದು, ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಡೋದು, ಒಂದೇನೋ ಹೇಳ್ಬಿಟ್ಟು ಏನೂ ಇಂಟ್ರೆಸ್ಟ್ ಇಲ್ಲ ನಂಗೆ ಅದರಲ್ಲಿ ಅಂತ ತೋರಿಸ್ಕೊಳ್ಳೋದು. ಈವನ್ ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ಬಟ್ ಮನೇಲಿ ಹೆಂಗೆ ಅಂದರೆ ಜನರ ಮುಂದೆ ವೀಕ್ನೆಸ್ನ ತೋರಿಸ್ಬಾರ್ದು ಮ್ಯಾಮ್. ನಮಗೂ ಲೋ ಪಾಯಿಂಟ್ಸ್ ಇರುತ್ತೆ ಎಲ್ಲ ಆದಾಗ ವಿ ಶುಡ್ ನೋ ಹೌ ಟು ಟ್ಯಾಕಲ್ ಇಟ್ ಅವ್ರ ಜೊತೆ ಶೇರ್ ಮಾಡೋಕ್ಕಿಂತ. ಬಟ್ ರಘು ಸರ್ಗೆ ಅದು ಎಲ್ಲೋ ವರ್ಕ್ ಆಗ್ತಿರ್ಲಿಲ್ಲ, ಗೊತ್ತಿರಲಿಲ್ಲ ಅವ್ರಿಗೆ ಹೆಂಗೆ ಡೀಲ್ ಮಾಡಬೇಕು ಅಂತ. ಬಟ್ ಪ್ರಾಬ್ಲಮ್ ಆಯಿತು ಅವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ.